ರಾಯಬಾಗ ಪಟ್ಟಣದಲ್ಲಿ ರೈತರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ತಾಲೂಕಿನ ಬೂದಿಹಾಳ ಗ್ರಾಮದಿಂದ ಸಾವಿರಾರು ರೈತರು ಕಾಲ್ನಡಿಗೆ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದರು. ತಾಲೂಕಿನಲ್ಲಿರುವ 18 ಹಳ್ಳಿಗಳ 39 ಕೆರೆಗಳಿಗೆ ನೀರು ತುಂಬಿಸಬೇಕೆಂದು ಪ್ರತಿಭಟನೆಯನ್ನ ರೈತರು ಮಾಡಿದ್ದಾರೆ. ಎತ್ತಿನ ಬಂಡೆ ಟ್ರ್ಯಾಕ್ಟರ್ ಸಮೇತ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸುವ ಮೇರೆಗೆ ತಹಸೀಲ್ದಾರ್ ಕಚೇರಿ ಎದುರು ನಿರಂತರ ಧರಣಿ ಮಾಡಿದ್ದಾರೆ. 18 ಹಳ್ಳಿಗಳ ರೈತ ಕಾರ್ಯಕರ್ತರು ಹಾಗೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಹಸೀಲ್ದಾರ್ ಕಚೇರಿ ಎದುರು ಕುಳಿತು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಭಾವನ ಸೌದತ್ತಿ ಏತ ನೀರಾವರಿ ಕಾಮಗಾರಿಯ 70% ಕೆಲಸವಾಗಿದೆ. ಇನ್ನುಳಿದ ಕೆಲಸಕ್ಕೆ ವಿಳಂಬ ಕಾರಣ ಏನು? ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಪಟ್ಟು ಹಿಡಿದು ತಾಲೂಕಾ ಆಡಳಿತ ಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಪ್ರತಿಭಟನೆ ನಡೆದಿದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸತ್ಯಪ್ಪ ಮಲ್ಲಾಪುರಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 18 ಹಳ್ಳಿ 39 ಕೆರೆಗೆ ನೀರು ಕೊಡ್ತೀನಿ ಅಂತೇಳಿ ಉದ್ಘಾಟನೆ ಮಾಡಿ ಹೋದ್ರು. ಅಂತ ಕೆಲಸ ಮಾಡುವಂತ ಸರ್ಕಾರ ಒಂದು ದಿನ 2 ದಿನ ಕುಂಡೋನು 3ನೇ ದಿನಕ್ಕೆ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋನು ತಯಾರಿಲ್ರಿ. ಇನ್ನೊಂದು ನಮ್ಮ ಟ್ರಾಕ್ಟರ್ಗಳ ಬಂಡಿಗಳ ಏನಿದಾವಲ್ಲ ದಯವಿಟ್ಟು ಪೊಲೀಸ್ ಅಂತ ಬಂದಿರಲಿ ವಿನಂತಿ ಮಾಡ್ಕೋತೀವಿ. 2 ದಿನ 1 ದಿನದಾಗ ಏನಾರ ಬಗೆಹರಿತು ಸರಿ, ಬಗೆಹರಿಲ್ಲ ಅಂದ್ರೆ ಈ ಸರ್ಕಲ್ದಾಗ ನಮ್ಮ ಟ್ರಾಕ್ಟರ್ಗಳು ಇರ್ತಾವ. ದಯವಿಟ್ಟು ಪೊಲೀಸ್ ಅಂತ ಬಂದಿರಲಿ ಮನವಿ ಮಾಡ್ಕೋತೀವಿ. ಅವಾಗ ನಿಮಗೆ ಪಕ್ವಾದ ಇಡಬಾರ್ದು. ನಮಗೆ ನೀರು ಕೊಡುವಂತ ಕೆಲಸ ಆಗ್ಬೇಕು. ಈ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ರೆ ನೀರು ಕೊಡುವಂತ ಕೆಲಸ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಚೀಲ್ ತಯಾರಿರ್ಬೇಕು. ನಾವು ಚೀಲ್ಕ್ ಬರ್ತು ನೀರು ಕೊಡೋದಕ್ಕೆ ಚೀಲ್ಕ್ ಬರುವಂತ ಕೆಲಸ ಮಾಡ್ಬೇಕಾಯ್ತು. ಎಚ್ಚರ ಕೊಟ್ಟು ನಾವು ಮುಂದಿನ ರಾಲಿ ಮುಂದೆ ಸಾಕ್ತು ಅಂತ ಹೇಳಕ್ ನಾವು ವಿನಂತಿ ಮಾಡ್ಕೋತೀವಿ. ಎಲ್ಲರೂ ಕುಂದ್ಕೋಬೇಕಿಲ್ಲ, ನಾನು ಕುಂದ್ಕೋಬೇಕು, ಸುಮ್ಮನೆ ಕುಂದ್ಕೋಬೇಕು, ಚರ್ಚೆ ಆಗ್ಬೇಕಿಲ್ಲ, ಕುಂದ್ಕೋಬೇಕು. ನೀಂದ್ರ ಇಲ್ಲ ಅಂದ್ರ 6 ವರ್ಷ ತಕ ನೀ ಏನ್ ಕೆಲಸ ಮಾಡಿದೀಪ ತಾಲೂಕಾ ದಂಡ 18 ಒಳಗ ಕರ್ನಾಟಕದ ಮುಖ್ಯಮಂತ್ರಿ ಈಗಿನ ಮಂತ್ರಿ ಉದ್ಘಾಟನೆ ಮಾಡೋದ ಆ ಕೆಲಸ ಮಾಡ್ದೆ ನೀವೇನು ಮಾಡ್ಕೊಂಡೇನೇನಪ್ಪ ಅಂತ ಕೇಳೋಣ ಬೇಡ್ರಿ. ಅಂದ್ರೆ 75% ಪೇಸ್ ಹಾಕ್ಯಾರ. ಈಗ ನಮ್ಗ ಒಂದ್ ನಿಮಿಷ ರೀ ಅಂತ ಒಂದ್ ಹೇಳಿ ಗೊತ್ತಾಗೈತೆ. ಈಗ ನಮ್ದು ಎಲ್ಲಾರದು ನಿರ್ಧಾರ ಏನಪ್ಪಾ ಅಂತಂದ್ರ ಇವತ್ತು ಮಹಾರಾಷ್ಟ್ರ ದಾಟಿಸಿ ಏಪ್ರಿಲ್ನಾಗ ನೀರು ಬಿಡುವಂಥ ಕೆಲಸ ಆಕೈತಿ. ನಮಗೆ 28 TMC ನೀರು ಐತಿ ನಮ್ಮ ಡ್ಯಾಮ್ನಾಗ. ಒಂದು 8 TMC ನೀರು ಬಿಟ್ರು 15 ದಿನ ಹೋಗತ್ತೆ. 1 TMC 3 ದಿವಸ ಹೋಗತಿ. ದಯವಿಟ್ಟು 15 ದಿನ ನೀರು ಬಿಡುವಂಥ ಕೆಲಸ ಆಗಬೇಕು. 15 ದಿನ ನೀರು ಬಿಡಿದ್ರಿಗೆ ಏನು ಮಾಡ್ತೀರಿ ನೀವು? ನೀರು ಹಳ್ಳಕ್ಕೆ ಹೋಗಿ ಪೂಲ್ ಹೋಗುವಂಥ ಕೆಲಸ ಆಕತಿ. 10 ದಿನ ಬಿಟ್ರಿ ಅಂದ್ರೆ ಹಳ್ಳಕ್ಕೆ ಹೋಗಿ ನೀರು ಹೋಗಿ ಬಿಡ್ತೈತಿ. 15 ದಿನ ಬಿಟ್ರಿ ಅಂದ್ರೆ ನಮ್ಮ ಬೋರ ಬಾಯಿ ಜವಳ ಆಕೈತಿ. 10 ದಿನಕ್ಕೆ ಬೆಳೆಯುವ 30 ದಿನಕ್ಕೆ ಬೆಳಿತಾವು. ದಯವಿಟ್ಟು ಆ ಕೆಲಸ ಮಾಡ್ಬೇಕಂತೇಳಿ ಇವರಲ್ಲಿ ಮನವಿ ಮಾಡ್ಕೊತೀವಿ. ನಾವು ಇವತ್ತು ಜೀವ